ಸೊ ಇಲ್ಲಿ ಇನ್ಶೂರೆನ್ಸ್ ಮಾಡ್ಯೂಲ್ ಅಲ್ಲಿ ನಿಮ್ಗೆ ಹೇಳ್ದೆ ನಾವು ಇನ್ಶೂರೆನ್ಸ್ ಅಲ್ಲಿ ನಾವು KJD ಪ್ರೀಮಿಯಂ ಅಮೌಂಟ್ ನ ನಾವು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇಲ್ಲ. GPF ಪ್ರೀಮಿಯಂ ಅಮೌಂಟ್ ನ ನಾವು ಇನಿಷಿಯೇಟರ್ ಲೆವೆಲ್ ಅಲ್ಲೇ ಬದಲಾವಣೆ ಮಾಡ್ತಾ ಇದೀವಿ. LIC ನ ನಾವ್ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ LIC ಲಿಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ಶೂರೆನ್ಸ್ ಇದ್ರಲ್ಲಿ LIC ಲಿಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಆ ಎಂಪ್ಲಾಯೀಸ್ ಆ ಕಚೇರಿರುವಂತ ಎಲ್ಲಾ ಎಂಪ್ಲಾಯೀಸ್ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಆ ಎಂಪ್ಲಾಯ್ ಅಗೇನೆಸ್ಟ್ ನಾವು ಆಕ್ಷನ್ ಬಟನ್ ಅನ್ನ ನಾವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೋಡ್ಬೋದು LIC ಪಾಲಿಸಿ ಅಗೇನೆಸ್ಟ್ ಇಲ್ಲಿ ಎಂಪ್ಲಾಯೀಸ್ ಗಳನ್ನ ನೀವು ನೋಡ್ಬೋದು. ದೇವಿ ಪಾಯನವ್ರದ್ದು ಎಷ್ಟು ಇನ್ಶೂರೆನ್ಸ್ LIC ಇನ್ಶೂರೆನ್ಸ್ ಇದೆ. ಸೊ ಇವ್ರದ್ದು ಈಗ ಇದ್ರಲ್ಲಿ ಯಾವ ತರ ಒಂದು ಇನ್ಶೂರೆನ್ಸ್ ಅಮೌಂಟ್ ತಪ್ಪಾಗ್ತಾ ಇದೆ ಅಥವಾ ಕ್ಲೋಸ್ ಮಾಡ್ಬೇಕು ಅಂತಂದ್ರೆ ಆ ಇನ್ಶೂರೆನ್ಸ್ ರೆಕಾರ್ಡ್ ಎಗೇನೆಸ್ಟ್ ನೀವು ಎಡಿಟ್ ಬಟನ್ ಅಥವಾ ಆಕ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕಾಗಿರುತ್ತೆ. ಓಕೆ, ಇಲ್ಲಿ ಎಂಡ್ ಡೇಟ್ ಅನ್ನ ಹಾಕಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಸೊ ಎಂಡ್ ಡೇಟ್ ಅನ್ನ ಕೂಡ ನಾವು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಆ ಪಾಲಿಸಿ ಎಗೇನೆಸ್ಟ್ ಅಮೌಂಟ್ ಏನಾದ್ರು ಬರ್ತಾರೆ ಈಗ ಅಪ್ಡೇಟ್ ಮಾಡಿದ್ರೆ ಹಾಗೆ ಪ್ರೀಮಿಯಂ ಅಮೌಂಟ್ ಅನ್ನು ಕೂಡ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ನಾವು ಇದನ್ನ ತಿಳ್ಕೊಳ್ಳಿ. ಆ ಪಾಲಿಸಿ ಎಗೇನೆಸ್ಟ್ ನೀವು ಆಕ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಆ ಪಾಲಿಸಿದು ಎಂಡ್ ಡೇಟ್ ಅನ್ನ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಮತ್ತೆ ಆ ಪಾಲಿಸಿದು ಅಮೌಂಟ್ ಅನ್ನ ಕೂಡ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನ ಎಂಟ್ರಿ ಮಾಡಿ ರಿಮಾರ್ಕ್ಸ್ ಅಂತ ಕೊಟ್ಟು ನಾವು ಸಬ್ಮಿಟ್ ಅನ್ನ ಕೊಟ್ರೆ ಸೊ ಏನಾಗುತ್ತೆ ಆ ಪಾಲಿಸಿನಲ್ಲಿ ಅಮೌಂಟ್ ಕಡಿಮೆ ಅಥವಾ ಜಾಸ್ತಿ ಆಗುತ್ತೆ ಅಥವಾ ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ಸ್ಟಾಪ್ ಆಗುತ್ತೆ. ಈ ಬದಲಾವಣೆಗಳು ರಿಫ್ಲೆಕ್ಟ್ ಆಗ್ಬೇಕು ಅಂದ್ರೆ ಮತ್ತೆ ಇನಿಷಿಯೇಟರ್ ಲೆವೆಲ್ ಅಲ್ಲಿ ಆ ಡ್ರಾಫ್ಟ್ ಬಿಲ್ ಅನ್ನ ರೀಪ್ರೋಸೆಸ್ ಮಾಡ್ಬೇಕಾಗಿರುತ್ತೆ. ಇದು LIC ಎಡಿಟ್ ಅಪ್ರೂವರ್ ಲಾಗಿನ್ ಅಲ್ಲಿ ಮಾಡುವಂತದ್ದು. ಇಲ್ಲಿ ಎಂಡ್ ಡೇಟ್ ಅಮೌಂಟ್ ಎರಡು ಕೂಡ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಇನ್ನು ಉಳಿದಂತೆ ಪ್ರೀಮಿಯಂ ಅಮೌಂಟ್ GPF ಇನಿಷಿಯೇಟರ್ ಲೆವೆಲ್ ಅಲ್ಲಿ ಮಾಡ್ತೀರಾ, KJD ಏನೇ ಅಮೌಂಟ್ ನ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಲ್ಲಿ ನಾವ್ ಏನೇನ್ ಬದಲಾವಣೆ ಮಾಡ್ಬೋದು? ನಾವು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬರೋಣ. ಕ್ಲಿಕ್ ಮಾಡಿ ಇಲ್ಲಿ ಮೆನು ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ KJD ಲೋನ್ ಎಡಿಟ್ ಅಂತ ತಗೊಳ್ಳೋಣ. KJD ಲೋನ್ ಎಡಿಟ್ ಅಲ್ಲಿ ನಾವು ಕ್ಲಿಕ್ ಮಾಡಿದಾಗ ಸೊ ಎಂಪ್ಲಾಯೀಸ್ KJD ಪಾಲಿಸೀಸ್ ಏನ್ ಅವ್ರದ್ದು ಯಾವ ಪಾಲಿಸಿ ಇದೆ ಮತ್ತೆ ಎಷ್ಟು ಪ್ರೀಮಿಯಂ ಅಮೌಂಟ್ ಇದೆ, ಆ ಪ್ರೀಮಿಯಂ ಅಮೌಂಟ್ ಪ್ರಿನ್ಸಿಪಲ್ ಇನ್ಸ್ಟಾಲ್ಮೆಂಟ್ ಗಳು ಎಷ್ಟಿದೆ, ಮತ್ತೆ ಪೇಡ್ ಪ್ರಿನ್ಸಿಪಲ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ, ಮತ್ತೆ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ ಕೂಡ ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ನೀವು ಬದಲಾವಣೆ ಮಾಡ್ಬೇಕು ಆ ಎಂಪ್ಲಾಯ್ ಅಗೇನೆಸ್ಟ್ ನೀವು ಆಕ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ